ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತು ನಾನು ಹೊಸ ಬ್ಲಾಗ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ವಿಸಿಟ್ ಮಾಡ್ತಿರೋಂಥ ಪ್ಲೇಸ್ ಬಂದುಬಿಟ್ಟು ಕಲಾವಿದ ಆರ್ಟ್ಸ್ ಅಂತ. ಇದು ಬಂದು ನಮ್ಮ ಕೊಡಿಗೇರಿ ಗೇಟ್ ಹತ್ರ ಬರುತ್ತೆ. ಇದ್ರದ್ದು ಕಂಪ್ಲೀಟ್ ಲೊಕೇಶನು ಮತ್ತು ಈ ಫೋನ್ ನಂಬರು ಮತ್ತು ಎಲ್ಲ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಚೆಕ್ಔಟ್ ಮಾಡ್ಬೋದು. ಬನ್ನಿ, ಹಾಗಿದ್ರೆ ಇವತ್ತು ಯಾವ ರೀತಿ ಗಣೇಶ ಮಾಡಲ್ ಈ ಸಲ ಅವೈಲೇಬಲ್ ಇದೆ ಪ್ರತಿಯೊಂದರ ಮಾಹಿತಿ ನನಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗಿದ್ರೆ ಬನ್ನಿ, ಕಲಾವಿದ ಆರ್ಟ್ ಓನರ್ ಆಗಿರುವಂತಹ ನವೀನ್ ಅವ್ರನ್ನ ಮಾತಾಡೋಣ. ಬನ್ನಿ ಸ್ನೇಹಿತರೆ. ಆಯಿತು. ಹಾಯ್. ಈ ವರ್ಷ ಯಾವ್ಯಾವ ರೀತಿ ಗಣೇಶ ಮಾಡಲ್ಸ್ ಅವೈಲೇಬಲ್ ಇದೆ ಪ್ರತಿಯೊಂದು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೌದೌದು. ನಮ್ದು ಆ್ಯಕ್ಚುಲಿ ಕಲಾವಿದ ಆರ್ಟ್ಸ್ ಅಂತ ತುಂಬ ಯೂನಿಕ್ ಐಟಮ್ಗಳು ಮಾತ್ರ ನಾವು ಪ್ರಮೋಟ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಎಕೋ ಫ್ರೆಂಡ್ಲಿ ಗಣೇಶಗಳು ಮಾತ್ರ. ನಾವು ಯಾವುದು POPಗಳನ್ನ ಎಂಕರೇಜ್ ಮಾಡೋದೇ ಇಲ್ಲ. ಇವನ್ ಅದು ನನ್ನ POP ತಂದು ಅದಕ್ಕೆ ಅದು POP ಎಲ್ಲ ಮಣ್ಣು ಅಂತ ಹೇಳೋದು ಮಾರಲ್ಲ. ಸೊ ಏನಿದ್ರು ನಾವು ಪರ್ಟಿಕ್ಯುಲರ್ ಎಕೋ ಫ್ರೆಂಡ್ಲಿ ಗಣೇಶನ ಮಾತ್ರ ಮಾಡ್ತೀವಿ. ಯಾರೇ ಬೇಕಿದ್ರು ವಿಸಿಟ್ ಮಾಡಿ. ನಮ್ಮದು ಒಂದೊಂದು ಕಾನ್ಸೆಪ್ಟಲ್ಲಿ ಒಂದೊಂದು ರನ್ ಆಗ್ತಾ ಇರುತ್ತೆ. ಯಾವುದು ಸೇಮ್ ಸ್ಟೋನ್ಸ್ನ ನಾವು ರಿಪೀಟ್ ಮಾಡೋದೇ ಇಲ್ಲ. ನೀವು ನೋಡ್ಬೋದು, ಬೇಕಾದ್ರೆ ಈವನ್ ವೀಡಿಯೋಗಳಲ್ಲಾಗಲಿ ಎಲ್ಲೇ ನೋಡ್ಬೋದು. ಒಂದು ಕಡೆ ಅಪ್ಲೈ ಮಾಡಿದ ಗಣೇಶನಿಗೆ ಮತ್ತೆ ನಾವು ರಿಪೀಟ್ ಮಾಡಲ್ಲ, ಯಾವುದೇ ಗಣೇಶನಿಗಾಗಲಿ ಯಾವುದೇ ಇದಕ್ಕಾಗಲಿ. ಯಾಕೆಂದರೆ ತುಂಬ ಯೂನಿಕ್ ಇದ್ರೇ ಜನ ಲೈಕ್ ಮಾಡೋದು. ಸೊ ಅದರಿಂದ ಕಾನ್ಸೆಪ್ಟ್ ಗಣೇಶಗಳನ್ನೆಲ್ಲ ಮಾಡ್ತೀರಿ. ಈ ಗಣೇಶ ಬಂದು ತುಂಬ ಯೂನಿಕ್ ಇರೋ ಗಣೇಶ. ಇದು ಆ್ಯಕ್ಚುಲಿ ಪ್ರಹ್ಲಾದ ಗಣೇಶ ಅಂತ ಈ ಮಾಡಲ್ಲು. ಇದು ನರಸಿಂಹಸ್ವಾಮಿ ಬಂದ್ಬಿಟ್ಟು ತಲೆ ಮೇಲೆ ಪ್ರಹ್ಲಾದನ ಕುಂಡಿಸ್ಕೊಂಡಿರೋದು. ಸೊ ಇದು ಬೇಬಿ ಪ್ರಹ್ಲಾದ ಅವ್ರ ಚಿಕ್ಕ ಇದ್ರೊಳಗಿತ್ತಲ್ಲ, ಅದು ಒಂದು ಕಾನ್ಸೆಪ್ಟ್. ಹೌದೌದು. ಸೊ ಆ ಥರ ಗಣೇಶ ನೀವು ನೋಡ್ತಾ ಇರ್ಬೋದು. ಎಲ್ಲ ಸ್ಟೋನ್ಸ್ ಎಲ್ಲ ಬಂದು ನಮ್ದೆಲ್ಲ ಮುಂಬೈ ಸ್ಟೋನ್ಸ್ ವರ್ಕೆ. ಕಂಪ್ಲೀಟ್ ಅಲ್ಲಿ ಮುಂಬೈಲಿ ಏನು ಅವೈಲೇಬಲ್ ಸಿಗುತ್ತೆ ಅಂಥ ಒಂದು ಸ್ಟೋನ್ಸೇ ನಾವು ಹಾಕ್ತೀವಿ. ಯಾವುದೇ ಈ ಬೆಂಗಳೂರಿಂದ ತಗೊಂಥದ್ದು ಯಾವುದೂ ಆಗಿರಲ್ಲ. ಸೊ ಒಂದೊಂದು ಮಾಡಲ್ಲು ನಮ್ಮ ಹತ್ರ ಚೆನ್ನಾಗಿರುತ್ತೆ. ಇದು ಒಂದು ಪಿಂಕ್ ಕಾನ್ಸೆಪ್ಟ್ ಗಣೇಶ. ಆ್ಯಕ್ಚುಲಿ ನೀವು ಈ ಗಣೇಶ ಕಂಪ್ಲೀಟಾಗಿ ನೋಡ್ಬೋದು, ವೈಟ್ ವಿತ್ ಪಿಂಕಲ್ಲೇ ಇರುತ್ತೆ ಈ ಗಣೇಶ. ನಿಮ್ಗೆ ಯಾವುದು ಅಡಿಷನಲ್ ಕಲರೇ ಸಿಗಲ್ಲ ಇದರೊಳಗೆ. ಯಾಕೆಂದ್ರೆ ಒಂದು ಕಾನ್ಸೆಪ್ಟ್ ಮತ್ತೆ ಇನ್ನೊಂದು ರಿಪೋರ್ಟ್ ಆಗಲ್ಲ. ನೋಡಿ, ಅದ್ರಲ್ಲಿ ನಿಮಗೆ ಒಂದು ಪಿಂಕೇ ಇರಲ್ಲ, ಪಿಂಕ್ ಬಟ್ಟೆನೂ ಇರಲ್ಲ, ವೈಟ್ ಲೇಸಸ್ ಆಗಲಿ ಏನೂ ಇರಲ್ಲ. ಸೊ ಇದು ಬಂದ್ರೆ ಪಿಂಕೆ. ಇದು ನೀವೆಲ್ಲೇ ನೋಡಿದ್ರು ಪಿಂಕ್ ವಿತ್ ವೈಟ್. ನೋಡಿ, ಒಂದು ಕಡೆಯಿಂದ ಪಿಂಕ್ ವಿತ್ ವೈಟೇ ಇರುತ್ತೆ. ನೆಕ್ಸ್ಟ್ ಬಂದು ಇದು ಬಂದು ಕಂಪ್ಲೀಟ್ ಏಡಿ ಸ್ಟೋನ್ ಗಣೇಶ. ಇದು ವೈಟ್ ಏಡಿ ಸ್ಟೋನ್ ಗಣೇಶ. ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ಏಡಿ ಸ್ಟೋನ್ ಗಣೇಶ. ನೀವು ನೋಡ್ತಾ ಇರ್ಬೋದು, ಪಂಚೆ ಎಲ್ಲ ಬಂದ್ಬಿಟ್ಟು ಸ್ಟೋನೇ ಬರುತ್ತೆ. ಓಕೆನಾ? ಪಂಚೆಯಿಂದ ಹಿಡಿದು ಶಲ್ಲೆಯಿಂದ ಹಿಡಿದು ಎಲ್ಲ ಸ್ಟೋನಲ್ಲಿ ಇರುತ್ತೆ. ಇದು ಕಂಪ್ಲೀಟ್ ಒಂದು ಸೆಟ್. ಆಕ್ಚುಲಿ ನಮ್ದು ಒಂದು ಸ್ಟೋನ್ ಮತ್ತೆ ರಿಪೀಟ್ ಆಗಲ್ಲ. ಸೊ ಈ ಗಣೇಶನೂ ಅಷ್ಟೇ ತುಂಬಾ ಯೂನಿಕ್ ಗಣೇಶ. ನಮ್ದು ಕಸ್ಟಮರ್ ಡಿಮ್ಯಾಂಡ್ ಹೆಂಗೆ ಅಂದ್ರೆ, ಒಂದೊಂದು ಕಸ್ಟಮರ್ ಸರ್ ಪಂಚೆ ಫುಲ್ ಸ್ಟೋನ್ ಮಾಡಿ ಅಂತ. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಇಂಡಿವಿಜುವಲ್ ಪಂಚೆ ಫುಲ್ ಸ್ಟೋನ್ ಮಾಡ್ತೀವಿ. ನೋಡಿ, ಈ ತರ ಇರುತ್ತೆ. ಕಂಪ್ಲೀಟ್ ಸ್ಟೋನ್ ಇರುತ್ತೆ. ಹೌದು, ಇದು ಕಂಪ್ಲೀಟ್ ಸ್ಟೋನ್ ವರ್ಕ್ ಆಗಿದೆ. ನೀವು ನೋಡ್ತಾ ಇರ್ಬೋದು. ಇದು ಲೈಟಿಂಗ್ಸ್ ಆಗಲಿ ಯಾವ ತರ ಬರ್ತಾ ಇದೆ, ಒಂದೊಂದು ಕಲರ್ಗೆ ಒಂದೊಂದು ಚೇಂಜ್ ಆಗ್ತಾ ಇದೆ ಗಾಡಿ. ಮುಂಬೈ ಸ್ಟೈಲ್ ಗಣೇಶ. ಹೌದೌದು, ಕಂಪ್ಲೀಟ್. ಇದು ಆರ್ಟಿಸ್ಟ್ ಬಂದು ತುಂಬಾ ಒಳ್ಳೆ ಆರ್ಟಿಸ್ಟ್ಗಳು. ಏನು ಅಂದ್ರೆ ಮಣ್ಣಲ್ಲಿ ಯಾವ ತರ ಎತ್ತಬೇಕು. ಇವಾಗ ನಾವು ಮುಂಬೈಲಿ ಕೇಳ್ತೀವಿ POP ಯಾವ ತರ ಡಿಸೈನ್ ಇರುತ್ತೆ, ಅದೇ ಡಿಸೈನ್ ಇಲ್ಲಿ ರೆಡಿ ಇರುತ್ತೆ. ಅದು ಮಣ್ಣಲ್ಲಿ. ಸೊ ಪರ್ಟಿಕ್ಯುಲರ್ಲಿ ಎಕೋ ಫ್ರೆಂಡ್ಲಿ. ಯಾವ ರೀತಿ POP ಅಲ್ಲ, ಇದು ಪರಿಶುದ್ಧ ಮಣ್ಣಿನ ಗಣೇಶನೇ. ನಾವು POP ಗಣೇಶ ಯಾವ ಥರ ಪ್ರಮೋಟ್ ಮಾಡಲ್ಲ. POP ಗಣೇಶ ಇವ್ರು ಮಾಡೋದಿಲ್ಲ. ಬೃಂದಾವನ ಕಾನ್ಸೆಪ್ಟ್ ಅಂತ ಬರುತ್ತೆ. ಇದು ಕಂಪ್ಲೀಟ್ ಹೂವು ಎಲ್ಲ ಬಂದು ಒಂದು ಸೆಟ್. ಇದು ಬೃಂದಾವನ ಕಾನ್ಸೆಪ್ಟ್. ಕೃಷ್ಣನ್ ಕಾನ್ಸೆಪ್ಟ್. ಹೌದು, ಇದು ಕೃಷ್ಣನ್ ಬೃಂದಾವನ. ಇದು ಕಂಪ್ಲೀಟ್ ಹಿಂದೆಗಡೆ ಬಂದಿದೆಯಲ್ಲ, ಇದೆಲ್ಲ ಕವರ್ ಆಗ್ಬಿಡುತ್ತೆ. ಫುಲ್ ಭಕ್ತರ ಬಂದು ಕಂಪ್ಲೀಟ್ ಒಂದು ಸೆಟ್. ಇದಕ್ಕೆ ಅಂತ ಒಂದು ಕಸ್ಟಮರ್ ಆರ್ಡರ್ ಮಾಡಕ್ ಬಂದಿದ್ರು. ಸೊ ನಾವಿಲ್ಲ ಒಪ್ಕೊಳ್ಳಿಲ್ಲ. ಬಿಕಾಸ್ ಯಾಕಂದ್ರೆ ಇದು ನಮಗೆ ಬೇಕು ಅಂತ. ಬಿಕಾಸ್ ಇದು ಗಣೇಶ ತುಂಬಾ ರೆಡಿ ಆದ್ಮೇಲೆ ಇದನ್ನ ಸೇಲ್ ಇಡ್ತೀವಿ. ಅಲ್ಲಿವರೆಗೂ ಇದು ಬುಕ್ ಆಗಲ್ಲ. ಎಷ್ಟಡಿವರೆಗೂ ಗಣೇಶ ನಮ್ಮ ಹತ್ರ ಬಂದು 13 ಅಡಿ ಗಣೇಶನೂ ಬರುತ್ತೆ. 13 ಅಡಿ ಗಣೇಶನೂ ಬರುತ್ತೆ. ಅದು ಎಕೋ ಫ್ರೆಂಡ್ಲಿಲೇ ಬರುತ್ತೆ. ಓಕೆ, ಪೇಪರ್ ಗಣೇಶನೇ ಬರುತ್ತೆ. 13 ಅಡಿ ಗಂಟ ಬರುತ್ತೆ. ಈಗ ಅವೈಲೇಬಲ್ ಇರೋದು 7 ಅಡಿ ಗಂಟ ಇದೆ. 6-7 ಸ್ಟಾರ್ಟಿಂಗ್ ನನ್ನ ಹತ್ರ 10 ಇಂಚಿಂದನೂ ಬರುತ್ತೆ. ಅದು ಸ್ಟೋನ್ ಆಗುತ್ತೆ. 10 ಇಂಚಿಂದ ಯಾರೇ ಕಸ್ಟಮರ್ ಇದ್ರು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ 10 ಇಂಚ್ ಗಣೇಶನು ನನ್ನ ಹತ್ರ ಸಿಗುತ್ತೆ. ಅದು ವಿತ್ ಸ್ಟೋನ್. ಆಮೇಲೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಕಂಪೇರ್ ಟು ಅದರ್ಸ್. ನೀವು ಬೇರೆ ಕಡೆ ನನ್ನ ಶೆಡ್ಗೆ ಬರಬೇಕು ಅಂದರೆ ಬೇರೆ ಕಡೆ ವಿಚಾರಿಸ್ಕೊಂಡು ಬನ್ನಿ ನನ್ನ ಹತ್ರ. ತುಂಬ ಕಡಿಮೆ ಬೆಲೆಗೆ ನನ್ನ ಹತ್ರ ಸಿಗುತ್ತೆ. ಸೊ ಗಣೇಶ ಅವ್ರ ಕಸ್ಟಮರ್ ತಂದ್ಬಿಟ್ಟು ಗಣೇಶನ ತಗೊಂಬಂದು ಕೊಡ್ತಾರೆ ಅಂದ್ರೂ ಪರ್ ಸ್ಕ್ವೇರ್ ಫೀಟ್ ಅಂತ ನಾವು ಅದಕ್ಕೊಂದು ಚಾರ್ಜ್ ಮಾಡ್ತೀವಿ. ಅದು ಬೆಸ್ಟ್ ಇರುತ್ತೆ. ಬಟ್ POP ಮಾತ್ರ ಮಾಡಲ್ಲ. POP ನೀವು ಎಷ್ಟೇ ಕೊಡ್ತೀರ ನಮ್ಮನ್ನು ತುಂಬ ಬೇಗ ಕಾಂಟ್ಯಾಕ್ಟ್ ಮಾಡಬೇಕು. ನನಗೆ ಆಲ್ರೆಡಿ 3 ಆರ್ಡರ್ ಬಂದ್ಬಿಟ್ಟಿರ್ತದೆ. ಸೊ ಅದು ಬರ್ತಾ ಒಂದು 20 ಗಂಟೆ ಹೋಗ್ಬಿಡುತ್ತೆ. ಮೊದಲೇ ಅಪ್ಡೇಟ್ ಮಾಡಿ ನಮ್ಗೆ ಅಡ್ವಾನ್ಸ್ ಅಂತ ಪೇ ಮಾಡಿ ಇದೇ ಗಣೇಶ ಇದೇ ಥರ ಬರಬೇಕು ಅಂತ ನೀವು ಕಳಿಸಿದ್ರೆ ಅದೇ ಥರ ಮಾಡ್ಕೊಂಡ್ಬಿಡೋದು ನಾನು ರೆಡಿ ಇರ್ತೀನಿ. ಯಾಕಂದರೆ ನಾವು ಐಟಮ್ ಸೆಟ್ ಮಾಡ್ಕೋಬೇಕು.
ಅದು ಪಂಚೆ ಆಗಲಿ ಶಲ್ಯ ಆಗಲಿ ನಾವು ಅದು ಸಿಮಿಲರೇ ತರಿಸ್ತೀವಿ. ನಿಮ್ಗೆ ಟೋಟಲ್ ಸಿಮಿಲರ್ ಟು ಸಿಮಿಲರ್ ನೀವು ನೋಡ್ತಾ ಇದ್ದಾಗ ಏನು ಗೂಗಲಲ್ಲಿ ನೋಡಿರ್ತೀರಾ ಅದೇ ನಿಮ್ಗೆ ಇಲ್ಲಿ ಗಣೇಶನಲ್ಲಿ ಇರುತ್ತೆ. ಇದು ಒಂದು ಗ್ರೀನ್ ಕಾನ್ಸೆಪ್ಟ್. ಕಂಪ್ಲೀಟ್ ನವಿಲ್ಗರಿ ಆಗಲಿ ಒಂದು ಸೆಟ್ ನಿಮ್ಗೆ ಎಲ್ಲಿ ನೋಡಿದ್ರು ಗ್ರೀನೇ ಬರುತ್ತೆ. ಬಾಡಿ ಕಲರ್ ಗಣೇಶನ್ಗೆ ಕಂಪ್ಲೀಟ್ ಗ್ರೀನ್ ವಿತ್ ದರ್ಬಾರ್ ಮಾಡೋ ಥರ ಗಣೇಶನ ಇಲ್ಲ ಕೃಷ್ಣನ್ ಕಾನ್ಸೆಪ್ಟ್ ಇಲ್ಲ ಇದು ಬಂದು ಕೃಷ್ಣನ್ ಕಾನ್ಸೆಪ್ಟ್. ಯಾಕಂದ್ರೆ ಗ್ರೀನ್ ಬಂದ್ಬಿಟ್ಟು ಬೇಸಿಕ್ ಕೃಷ್ಣ ಬರುತ್ತೆ. ಸೊ ಹಿಂದೆ ಫುಲ್ ನವಿಲ್ಗರಿ ಆಗಲಿ ಇದು ಏನೋ ವೆಲ್ವೆಟ್ ಗ್ರೀನ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬ್ಲೂ ಕಾನ್ಸೆಪ್ಟ್ ಬಗ್ಗೆ ಯೂಸ್ ಮಾಡ್ತೀರಾ? ಹೌದು, ಇದು ಆಕ್ಚುಲಿ ಬ್ಲೂ ಅಲ್ಲಿ ಮಹಾರಾಜ ಕಾನ್ಸೆಪ್ಟ್. ಮಹಾರಾಜ ಕಾನ್ಸೆಪ್ಟ್ ಅಲ್ಲಿ ಪೇಟ ಆಗ್ಲಿ ಫುಲ್ ಒಂದು ರಾಯಲ್ ಆಗಿ ದರ್ಬಾರ್ ಅಲ್ಲಿ ಕೂತಿರುವಂತ ಗಣೇಶ. ತುಂಬಾ ರಿಚ್ ಆಗಿರುತ್ತೆ ಗಣೇಶ ಬಂದು. ಇದನ್ನು ವರ್ಕ್ ನ ಏನು ಅಂದ್ರೆ ಕಸ್ಟಮೈಸಿಂಗ್ ಅಂತ ಬಿಟ್ಟಿರ್ತೀನಿ. ಈ ಸೊಳ್ಳೆಗೆಲ್ಲ ವರ್ಕ್ ಇಲ್ಲ. ಯಾಕೆ ವರ್ಕ್ ಇಲ್ಲ ಅಂತಂದ್ರೆ ಇದು ಕಸ್ಟಮರ್ ಬಿಟ್ಟಿರುವಂತದ್ದು. ಸೊ ಇದು ಅವರೇ ಮಾಡುವ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀವಿ. ಲೈಕ್ ನಮ್ಮ ಹತ್ರ ಒಂದು 20-30 ಡಿಸೈನ್ಸ್ ಇದಾವೆ. ಆ 20-30 ಡಿಸೈನ್ಸ್ ಅಲ್ಲಿ ಯಾವ್ದಾದ್ರು ಚೂಸ್ ಮಾಡೋಣ ಈ ತರ ಮಾಡಿ ಅಂತಂದ್ರೆ ಆ ತರನೇ ವರ್ಕ್ ಆಗುತ್ತೆ. ಕಸ್ಟಮರ್ ಯಾವ ತರ ಬೇಕೋ ನೀವು ಆ ತರನೇ ನೀವು ಅದನ್ನ ಕಸ್ಟಮೈಸ್ ಮಾಡಿ ಕೊಡ್ತೀರಾ? ಹೌದು. ಯಾಕೆಂದ್ರೆ ಒಂದೊಂದು ಪಾರ್ಟ್ ನ ನಾವು ಮಾಡಿರ್ತೀವಿ, ಇನ್ನೊಂದೊಂದು ಪಾರ್ಟ್ ಕಸ್ಟಮರ್ ಬಿಟ್ಬಿಡ್ತೀವಿ. ಸೊ ಆ ತರದ ಕಾನ್ಸೆಪ್ಟ್ ಇದೆ. ಇದು ಬಂದು ಮಹಾರಾಜ ಪೇಟ ಹಾಕೊಂಡಿರೋ ತರ. ಆಮೇಲೆ ಈ ಕಡೆ ಬಂದು ಆನೆ ನೋಡ್ಬೋದು. ಫುಲ್ ಬ್ಯಾಕ್ ಗ್ರೌಂಡ್ ಸಿಂಹಾಸನ ಬರುತ್ತೆ. ಸಿಂಹಾಸನದ ಮೇಲೆ ಮಹಾರಾಜನ್ ತರ ಕೂತಿರುವಂತ ಗಣೇಶ. ಫುಲ್ ಬ್ಯಾಕ್ ಗ್ರೌಂಡ್ ಬರುತ್ತೆ. ಅದು ಪ್ಯೂರ್ ಮಣ್ಣು ಫೈಬರ್ ಅಲ್ಲ ಏನು ಅದು. ಸರ್ ಈ ಗಣೇಶ ಬಗ್ಗೆ ಎಷ್ಟು ಸ್ವಲ್ಪ ಹ್ಯೂಜ್ ಆಗಿದೆ ನೋಡಕ್ಕೆ. ಹೌದು, ಇದು ತುಂಬಾ ದೊಡ್ಡ ಗಣೇಶ. ನಿಮ್ಗೆ ಮಣ್ಣಲ್ಲಿ 7 feet 6 feet ಗಣೇಶ ಅಂತಂದ್ರೆ ತುಂಬಾ ದೊಡ್ಡದಾಗ್ಬಿಡುತ್ತೆ. ನಿಮ್ಗೆ ಏನಂದ್ರೆ ನೋಡಿ ಇದು ತಲೆ ನೋಡಿ ಎಷ್ಟು ದಪ್ಪ ಇದೆ. ಅದು ಮಣ್ಣಲ್ಲಿ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಏನು ಅಂತಂದ್ರೆ ಇದನ್ನ ಒಂದು ಗಣೇಶ ಮಾಡೋದು ಒಂದೇ, ಅದು 2 ಗಣೇಶ ಮಾಡೋದು ಒಂದೇ. ಸೊ ಅಷ್ಟು ಶ್ರಮ ಪಟ್ಟಿರ್ತಾರೆ ಆರ್ಟಿಸ್ಟ್. ಏನು ಅಂತಂದ್ರೆ ತುಂಬಾ ಚೆನ್ನಾಗಿರೋ ಬ್ರಾಡ್ ಗಣೇಶ ಇದು. ಓಕೆನಾ, ತುಂಬಾ ಅಗಲ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ನನ್ನ ಸೈಜ್ಗೆ ಹತ್ರ 6 feet ಮೇಲ್ ಬರುತ್ತೆ ಇದು ಗಣೇಶ. ಯಾಕಂದ್ರೆ ಅಂತ ಒಳ್ಳೆ ಐಡಲ್ ಇದು. ಇದು ಕಾನ್ಸೆಪ್ಟ್ ಬಂದ್ಬಿಟ್ಟು ಅಷ್ಟೇನೆ. ಇದು ಬ್ಲೂ ಪಂಚೆ ಬರುತ್ತೆ, ಕಂಪ್ಲೀಟ್ ಸ್ಟೋನ್ ಬರುತ್ತೆ. ಸ್ಟೋನ್ ವರ್ಕ್ ಎಲ್ಲ ಸ್ವಲ್ಪ ಡಿಫರೆಂಟ್ ಆಗಿದೆ. ಹೌದು, ಕಂಪ್ಲೀಟ್ ಸ್ಟೋನ್ ಬರುತ್ತೆ. ಹೌದು, ತುಂಬಾ ಸೊಂಡ್ಲದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಏಡಿ ಸ್ಟೋನ್ ವರ್ಕ್. ಇಲ್ಲಾಗ್ಲಿ ಇದೆಲ್ಲ ಮೆಟಲ್ ವರ್ಕ್ಸ್ ಇದೆ. ತುಂಬಾ ಚೆನ್ನಾಗಿ ಒಳ್ಳೆ ಐಡಲ್ ಇದು. ಕೃಷ್ಣನ್ ಕಾನ್ಸೆಪ್ಟ್ ಇದೆ ಸರ್. ಕೃಷ್ಣನ್ ಕಾನ್ಸೆಪ್ಟ್ ಅಲ್ಲ, ಇದು ಕಂಪ್ಲೀಟ್ ಬ್ಲೂ. ಇದು ಬರೀ ನವಿಲ್ಗರಿಗೆ ಅಪ್ಲೈ ಮಾಡಿದೀವಿ. ಇದು ಬ್ಲೂ ಕಾನ್ಸೆಪ್ಟ್ ಕಂಪ್ಲೀಟ್. ಕೃಷ್ಣನ್ ಬರಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಮೆಟಲ್ ವರ್ಕ್ ಇದೆಲ್ಲ ಮೆಟಲ್ ವರ್ಕ್ ಇದೆ. ಸ್ಟೋನ್ ಸ್ವಲ್ಪ ರಿಚ್ ಆಗಿ ಕಾಣುತ್ತೆ ನೋಡಿ. ಹೌದು, ಇದು ತುಂಬಾ ರಿಚ್ ಆಗಿ ಕಾಣಿಸುತ್ತೆ. 2025ನೇ ಕಲಾವಿದ ಆರ್ಟ್ಸ್ ಅಲ್ಲಿ ಮೊದಲನೇದಾಗಿ ಗಣೇಶ ರೆಡಿ ಆಗಿರೋ ಗಣೇಶ ಇದು. ಅಂದ್ರೆ ಒಂದು ವೆಂಕಟೇಶ್ವರ ಗಣೇಶ ಇದು. ಹೌದು, ಇದು ಬಂದು ವೆಂಕಟೇಶ್ವರ ಥೀಮು. ನಾವು ಆಕ್ಚುಲಿ ವರ್ಷ ಮಾಡ್ತೀರಿ. ನಮಗೆ 24 ಟೈಮ್ ಸಿಕ್ಕಿಲ್ಲ. ಕಸ್ಟಮರ್ಸ್ ತುಂಬಾ ಡಿಮ್ಯಾಂಡ್ ಮಾಡಿದ್ರಿಂದ ಅವ್ರದ್ದು ಫುಲ್ಫಿಲ್ ಮಾಡೋದೇ ಆಗೋಯ್ತು. ಸೊ ನಮ್ಗೆ ಟೈಮ್ ಸಿಕ್ಕಿರ್ಲಿಲ್ಲ. ಇದು ಇನ್ನೊಂದೇನು ಅಂದ್ರೆ ಸಿಂಗಲ್ ಹ್ಯಾಂಡ್ ನಾನು ಒಬ್ನೇ ಮಾಡೋದು. ಇಷ್ಟು ಸ್ಟೋನ್ ವರ್ಕ್ ಅಲ್ಲಿ ನಮಗ್ ಸಪೋರ್ಟ್ ಮಾಡ್ತಾರೆ ಹೊರತು ನಮ್ಮ ಮನೆಯವರು. ಪರ್ಟಿಕ್ಯುಲರ್ ನಾನು ಒಬ್ನೇ ಮಾಡೋದು. ಡಿಸೈನ್ಸ್ ಆಗ್ಲಿ ಇದೆಲ್ಲ ಆಗ್ಲಿ. ನಾವ್ ಯಾವ್ದು ಆರ್ಟ್ಸ್ ಅಂತ ನಮ್ಮ ಹತ್ರ ಹುಡುಗರಿಲ್ಲ. ಏನೋ ಒಂದು 10-15 ಜನ ಇಟ್ಕೊಂಡು ಮಾಡೋಷ್ಟು ಶಕ್ತಿನೂ ಇಲ್ಲ. ಸೊ ಇದೆಲ್ಲ ಬಂದು ಹ್ಯಾಂಡ್ ವರ್ಕ್ ನಂದೇ ಇರುತ್ತೆ. ಸೊ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಗಣೇಶ. ಇದು ಬಂದ್ಬಿಟ್ಟು ಥೀಮಲ್ಲಿ ಬರುವಂತ ಗಣೇಶ. ಹೌದು, ಕಂಪ್ಲೀಟ್ ತಿರುಪತಿ ಕಾನ್ಸೆಪ್ಟ್. ನಿಮ್ಗೆ ಹೆಂಗೆ ಅಂದ್ರೆ ನಾವು ಇದನ್ನ ಈ ತಿರುಪತಿ ಪೇಟನ ಈ ಕಿರೀಟನ ನಾವು ಬೇರೆ ಗಣೇಶಂಗೆ ಇಟ್ಟರೆ ಸೂಟ್ ಆಗಲ್ಲ. ಯಾವ ಗಣೇಶನ್ ಮ್ಯಾಚ್ ಆಗುತ್ತೆ ಅಂತ ನೋಡಿ ಅದೇ ಗಣೇಶಂಗೆ ಇಡಬೇಕು. ಇದನ್ನ ಇಟ್ಸ್ ಅನ್ ಆರ್ಟಿಸ್ಟ್ ಒಪಿನಿಯನ್. ಏನೋ ಅವ್ರ ಆಪ್ಷನ್ ಬಿಡುತ್ತೆ ಯಾವ ಗಣೇಶಂಗೆ ನಾವು ಇದನ್ನ ವರ್ಕ್ ಮಾಡ್ಬೇಕು ಅನ್ನೋದು. ಇದು ಈ ಗಣೇಶನ್ ಚೆನ್ನಾಗಿದ್ರೆ ಇದೇ ಚೆನ್ನಾಗಿದೆ. ವೆಂಕಟೇಶ್ವರ ಹೌದು, ಪ್ರತಿಯೊಂದು ರಿಚ್ ಬರುತ್ತೆ. ನಮ್ಗೆ ಬಟ್ಟೆ ನೋಡ್ಬೋದು. ಒಂದೊಂದು ಬಟ್ಟೆ ಬಂದು ಇದೆಲ್ಲ ಬಂದು ಮುಂಬೈಲಿ ಸಿಗುವಂತದ್ದು. ಇದು ಬೆಂಗಳೂರು ಸಿಗೋದು ಇಲ್ಲ. ತುಂಬಾ ವೈಟ್ ಕಾನ್ಸೆಪ್ಟ್ ಅಲ್ಲಿ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ 3 ಕಲರ್ ಇದೆ ಈ ಬಟ್ಟೆಲಿ ಕೂಡ. ವೈಟ್ ವಿತ್ ಗ್ರೀನ್ ವಿತ್ ಇದೆ ವಾಮ್. 3 ಕಲರ್ ಇದೆ ಇದಕ್ಕೆ. ಹೌದು, ವೆಂಕಟೇಶ್ವರ ಥೀಮಲ್ಲಿ ಹೆಂಗ್ ಬರುತ್ತೆ ಅದೇ ತರ ನೋಡಿ. ಇಲ್ಲ 7 feet ನಮ್ದು. ನಾನು ನಿಮ್ಗೆ ಹೆಚ್ಚಿಗೆ ಹೇಳಿ ಅಥವಾ ಕಡಿಮೆ ಅಂತ ತೋರಿಸೋದಕ್ಕಿಂತ ಏನಿರುತ್ತೆ ಸೈಜು ಅದೇ ಹೇಳಿರ್ತೀನಿ. ಅದು ಎಷ್ಟು ಫೀಟ್ ಇದೆ ಅಂದ್ರೆ 7 feet. ಓಕೆನಾ. ನಾನು ನಿಮ್ಗೆ ಪೇಪರ್ ಅಲ್ಲಿ ತುಂಬಾ ಜನ ಹೇಳ್ಕೊತಾರೆ 10 ಅಡಿ ಇರೋ ಗಣೇಶ ಅಂತ. ಅದು 10 ಅಡಿ ಇರೋದೆಲ್ಲ 8 ಅಡಿ ಇರುತ್ತೆ. ಬಿಕಾಸ್ ನಮ್ಗೆ ಅದು ಕಣ್ಣಲ್ಲಿ ನೋಡ್ಬೇಕಾದ್ರೆ ಅದು 10 ಅಡಿ ತರ ಕಾಣಿಸುತ್ತೆ. ಬಟ್ ಅದು 10 ಅಡಿ ಇರಲ್ಲ, 8 ಅಡಿ ಇರುತ್ತೆ. ನಾವು ಕರೆಕ್ಟಾಗಿ ಅಳತೆ ಹಾಕಿರಲ್ಲ, ವ್ಯಾಪಾರ ಮಾಡ್ಬಿಡ್ತೀರಾ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದು 8 ಅಡಿ ಇದೆ ಅಂತ. ಸೊ ಸೆಟ್ಗೆ ಹಾಕ್ದಾಗ ಏನಿದು ಚಿಕ್ಕದಾಗಿರುತ್ತೆ ಅಂತ ಅನ್ಕೋಬಿಡಿ. ಗಣೇಶಗಳು ತುಂಬಾ ಏನೋ ಅಳತೆ ಹಾಕಿ ತಗೊಳ್ಳಿ. ಯಾಕಂದ್ರೆ ತಗೊಳ್ಳೋದು ಒಂದೇ ಸತಿ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ವರ್ಷದ ಒಂದೇ ಇದು ಏನೋ ಗಣೇಶ ಕುಣಿಸೋದು. ಬಟ್ ಇದು 7 feet ಗಣೇಶ.
ಸ್ನೇಹಿತರೆ ಆದಷ್ಟು ಈ ಗೋಡೌನ್ ಬಂದ್ಬಿಟ್ಟೆ ಡೊನೇಷನ್ ಎಲ್ಲ ಅಬ್ಸರ್ವ್ ಮಾಡಿ ಅದನ್ನ ಫೋಟೋ ಕಳಿಸಿ ಅಂತ ಅವ್ರನ್ನ ಕೇಳ್ಬಿಡಿ. ನೀವು ಫೋಟೋದಲ್ಲಿ ನೋಡೋದಕ್ಕೂ ಲೈವ್ ಬಂದು ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಆಗಿದೆ ಸ್ನೇಹಿತರೆ. ಅದು ತುಂಬಾ ಡಿಫ್ರೆಂಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಚಂದ್ರ ಎಲ್ಲ ನೋಡ್ತಾ ತುಂಬಾ ಕ್ರಿಸ್ಟಲ್ ಕಾನ್ಸೆಪ್ಟ್. ಹೌದೌದು, ಇದು ಆಕ್ಚುಲಿ ಕ್ರಿಸ್ಟನ್ ಕಾನ್ಸೆಪ್ಟ್. ಇದು ಬಂದು ತುಂಬಾ ಕ್ರಿಸ್ಟನ್ ಕಾನ್ಸೆಪ್ಟ್ ಆಕ್ಚುಲಿ. ಇದು ಥೀಮ್ ಈ ಗಣೇಶನ್ ನೋಡಿದ ತಕ್ಷಣ ನಮ್ಗೆ ಏನ್ ಅನ್ಸ್ತು ಅಂದ್ರೆ ನೋಡಿ, ಇದು ನಮ್ದು ಕಾನ್ಸೆಪ್ಟ್. ಓಕೆನಾ, ಈ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಏನ್ ಪಂಚೆ ಇದೆಲ್ಲ ಬೀಟ್ಸ್ ಬರುತ್ತೆ. ಆಮೇಲೆ ಈ ಕೃಷ್ಣ ಇದೇ ತರ ಕೂತಿದೆ, ಬಟ್ ಒಂದೇ ಡಿಫ್ರೆನ್ಸ್, ಇದು POP, ಇದು ಮಣ್ಣು ಅಷ್ಟೇ ಮೇಯ್ನು. ಇದು ಒಳ್ಳೆ ಆರ್ಟಿಸ್ಟ್ ಮಾಡಿದ್ದಾರೆ. ಇದು ಹಿಂದೆಗಡೆ ಚಂದ್ರ ಆಗ್ಲಿ, ಇದು ಆಕ್ಚುಲಿ ಇರ್ಲಿಲ್ಲ, ನಾವೇ ಕ್ರಿಯೇಟ್ ಮಾಡಿದೀರಿ. ಚಂದ್ರ ವಿತ್ ಲೈಟಿಂಗ್ಸ್ ಬರುತ್ತೆ ಈ ಗಣೇಶನಿಗೆ. ಈ ಗಣೇಶ ಬುಕ್ ಆಗಿದೆ. ಸೊ ಇದು ವಿತ್ ಲೈಟಿಂಗ್ಸ್ ಬರುತ್ತೆ. ಇದು ನೋಡಿ, ಫ್ಲವರ್ಸ್, ಇದು ಕಿರೀಟ ಎಲ್ಲ ಬಂದು ಇದ್ರ ಥೀಮಲ್ಲೇ ಮಾಡಿದೀವಿ. ಹೌದೌದು, ಇದು ಬಂದು ಕ್ಲೀನ್ ಆಗಿ ಒಂದು ಇದು ಬರುತ್ತೆ, ಏನೋ ಒಂದು ಕೊಳಲು ಬಂದು ಕ್ಲೀನ್ ಆಗಿ ತುಂಬಾ ರಿಯಲಿಸ್ಟಿಕ್ ಆಗಿದೆ. ಗಣೇಶ ಬಂದು ಅಷ್ಟೇ ಇದಿದೆ. ಜ್ಯುವೆಲರಿ ವರ್ಕ್ಸ್ ಆಗ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ತುಂಬಾ ಕಾನ್ಸೆಪ್ಟೆಡ್ ಆಗಿ ಮಾಡಿರೋದು ಇದನ್ನ. ಇದು ಥೀಮ್ ಇಟ್ಕೊಂಡು ಮಾಡಿರೋದು. ನಾವು ಇದನ್ನ ಅಲ್ಲಿವರೆಗೂ ನಾವು ಇದನ್ನ ಸೇಲೆ ಮಾಡ್ಲಿಲ್ಲ, ಇದನ್ನ ಕಂಪ್ಲೀಟ್ ಆಗೋವರೆಗೂ. ಹೌದು, ಈ ಗಣೇಶ ಬಂದು ಪಿಂಕ್ ಕಾನ್ಸೆಪ್ಟ್ ಅಲ್ಲಿ ಚಂದ್ರನ್ ಮೇಲ್ ಕೂತಿರುವಂತ ಗಣೇಶ. ಇದು ಕಂಪ್ಲೀಟ್ ವರ್ಕ್ ನೋಡ್ಬೋದು ನಿಮ್ಗೆ. ಮುಂಬೈಯಲ್ಲಿ ಒಂದು ನಾರ್ಮಲ್ POP ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾರೆ ಅದೇ ಕ್ವಾಲಿಟಿ ನಾವ್ ಇಲ್ಲಿ ಕೊಟ್ಟಿರ್ತೀವಿ. ಹೌದೌದು, ಮುಂಬೈಯಲ್ಲಿ ಇದೇ ತರ ಪೇಟ ಹಾಕ್ತಾರೆ. ಈ ತರ ಫ್ಲವರ್ಸ್ ಎಲ್ಲ ಬಂದು ಈ ತರ ಸ್ಟೋನ್ಸ್ ಎಲ್ಲ ಬರುತ್ತೆ. ಇವನ್ ಡೈಮಂಡ್ಸ್ ಆಗ್ಲಿ, ಇದೆಲ್ಲ ಕಂಪ್ಲೀಟ್ ವರ್ಕ್ ಬಂದು ಮುಂಬೈದು. ಈ ತರ ನೋಡಿ, ಪಂಚೆಗಳೆಲ್ಲ ಇದಾಗ್ಲಿ ತುಂಬಾ ಚೆನ್ನಾಗಿ ಬ್ರಾಡ್ ಆಗಿ ಬರುತ್ತೆ ಈ ಗಣೇಶ ಬಂದು. ಇದು ನೋಡಿ, ಆಮೇಲೆ ಇನ್ನೊಂದು ಇದು ನೋಡ್ಬೋದು, ಕಣ್ಣಿಗೆ ರೆಪ್ಪ ಕೊಟ್ಟಿದ್ದೀವಿ. ಕಣ್ಣಿಗೆ ರೆಪ್ಪ ಇದೆ, ಒರಿಜಿನಲ್ ರೆಪ್ಪ ಇದೆ. ಐ ಲ್ಯಾಶಸ್ ಇದು, ಐ ಲ್ಯಾಶಸ್ ಕೊಟ್ಟಿದ್ದೀರಿ. ತುಂಬಾ ಯೂನಿಕ್ ಗಣೇಶ ಇದು. ಜ್ಯುವೆಲರಿ ವರ್ಕ್ ಎಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ಹೌದು, ಜ್ಯುವೆಲರಿ ಕಂಪ್ಲೀಟ್ ವೈಟ್ ವಿತ್ ಪಿಂಕೇ ಬರಬೇಕು ಅಂತ. ತುಂಬಾ ಲೈಟಿಂಗ್ಸ್ ಬರುತ್ತೆ. ಇದು ಸುತ್ತು ಲೈಟಿಂಗ್ಸ್ ಬರುತ್ತೆ. ಚಂದ್ರ ಫುಲ್ ಕಾನ್ಸೆಪ್ಟೆಡ್ ಗಣೇಶ ಇದು. ಆಮೇಲೆ ತುಂಬಾ ಕಡಿಮೆ ಬೆಲೆ. ನನ್ನ ಹತ್ರ ನೀವು ಯಾವುದೇ ಕಾನ್ಸೆಪ್ಟ್ ಗಣೇಶ ತಗೊಂತೀರಾ ಅಂದ್ರೂ ಕಡಿಮೆ ಬೆಲೆ ಇರುತ್ತೆ. ಯಾವ್ದು ನೀವು ಕಂಪೇರ್ ಮಾಡಿ ನೋಡ್ಬೇಕು. ಅದನ್ನೇ ಪ್ರತಿ ಸತಿ ಹೇಳ್ತೀನಿ, ಬೇರೆ ಶೆಡ್ಗೆ ಹೋಗ್ಬಿಟ್ಟು ನನ್ನ ಹತ್ರ ಬನ್ನಿ. ಓಕೆನಾ, ಬೇರೆ ಸ್ಟೋನ್ ವರ್ಕ್ ಜಾಗಕ್ಕೆ ಹೋಗ್ಬಿಟ್ಟು ನನ್ನ ಹತ್ರ ಬನ್ನಿ. ನಿಮ್ಗೆ ಕಡಿಮೆ ಅನ್ಸಿದ್ರೆ ಮಾತ್ರ ತಗೊಳ್ಳಿ. ನಾನು ಯಾವ್ದು ಫೋರ್ಸ್ ಇಲ್ಲ. ಆಮೇಲೆ ಇಲ್ಲಿ ಏನೋ ಬಾರ್ಗೇನ್ ಅನ್ನೋದು ಇಲ್ವೇ ಇಲ್ಲ. ಬಿಕಾಸ್ ಯಾಕೆಂದ್ರೆ ಗಣೇಶ ವ್ಯಾಪಾರದಲ್ಲಿ ನಾನು ಜಾಸ್ತಿ ಹೇಳ್ಬಾರ್ದು, ನೀವು ಜಾಸ್ತಿ ಕೇಳಬಾರ್ದು. ಅದಕ್ಕೆ ಬೆಲೆ ಇದ್ರೆ ಮಾತ್ರ ತಗೊಳ್ಳಿ, ಅದು ಕಡಿಮೆ ಹೇಳ್ತೀವಿ. ಓಕೆನಾ. ಮಣ್ಣಿಂದು ಪಾಟೀಲ್ ಗಣೇಶ ವರ್ಕ್ ನಡೀತಾ ಇದೆ. ನಾವು ನಾರ್ಮಲ್ ಆಗಿ ಸ್ಟೋನ್ ವರ್ಕ್ ಮಾಡೋ ಜಾಗ ಬಂದ್ಬಿಟ್ಟು ನಮ್ದು ಇದೇ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಗೋಡನ್ನು. ನಮ್ದು ಕಂಪ್ಲೀಟ್ ಎಲ್ಲ ಬಂದು ಲೈವ್ ಅಲ್ಲೇ ಇರುತ್ತೆ. ಈಗ ಕಸ್ಟಮರ್ ಆಕ್ಚುಲಿ ಇವತ್ತು ಬಂದವರು ಇದನ್ನ ಇದೇ ಪಂಚೆ ಹಾಕಿ ಗಣೇಶನಿಗೆ ಅಂತ ಕೇಳಿದ್ರು. ಸೊ ಇದೇ ಪಂಚೆ ಇದನ್ನ ಹಾಕಿದೀವಿ. ಆಗ್ಬಿಟ್ಟಿದೆ. ಇದು ಬಂದ್ಬಿಟ್ಟು ಒಂದು ಇದು ಕ್ಲಾತ್ ನೋಡ್ಬೋದು ನೀವು. ಈ ಕ್ಲಾತ್ ಬಂದು ಕಡಿಮೆ ಅಂದ್ರೆ ನಿಮ್ಗೆ 3 ಕಲರ್ ಬರುತ್ತೆ. ಒಂದು ಗೋಲ್ಡು, ಇನ್ನೊಂದು ಈ ಕಲರು, ಆಮೇಲೆ ಡಾರ್ಕ್ ಗ್ರೀನ್ ಬರುತ್ತೆ ಶೇಡ್ಸ್ ಅಲ್ಲಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಬೇಕಾದ್ರೆ ಕ್ಯಾಮ್ರಾದಲ್ಲಿ. ಇದು ಲೈವ್ ಆಗಿ ನೋಡಕ್ ನಿಮ್ಗೆ ಕರೆಕ್ಟ್ ಆಗಿರುತ್ತೆ. ಲೈವ್ ಆಗಿ ಬಂದು ನೋಡ್ಬೋದು ನೀವು. ನಂದು ಈ ತರದ್ದು 2-3 ಬಟ್ಟೆ ಇದೆ. ಅದಕ್ಕೆ 3 ಕಲರ್ 4 ಕಲರ್ ಇದೆ ಒಂದೇ ಬಟ್ಟೆಗೆ. ನಿಮ್ಗೆ ಶೇಡ್ಸ್ ಆ ತರ ಬರ್ತಾ ಇರುತ್ತೆ. ನೀವು ನೋಡ್ತಾ ಇದ್ದಷ್ಟು ನಿಮ್ಗೆ ಕಲರ್ ಸಿಗುತ್ತೆ. ಆ ತರ ಬಟ್ಟೆ ಇವು. ಸೊ ಇದೇನಂದ್ರೆ ಕಸ್ಟಮೈಸ್ ಇರುತ್ತೆ. ಕಸ್ಟಮರ್ ನಾವು ಅದಕ್ಕೆ ಪ್ಲೈನ್ ಇಟ್ಟಿರ್ತೀವಿ. ಈ ಕೆಲಸ ನಡೀತಾ ಇತ್ತು, ಅದರಿಂದ ನಾವು ಇದನ್ನ ತೋರ್ಸಕ್ಕಾಯ್ತು. ಹೌದೌದು, ಈ ಗಣೇಶಗಳು ಬಂದ್ಬಿಟ್ಟು ಇದೆಲ್ಲ ನೀವು ಒಳಗಡೆ ನೋಡಿದ್ದೆಲ್ಲ ಸ್ಟೋನ್ ವರ್ಕ್ ಆಗಿರುತ್ತೆ. ಇಷ್ಟು ಗಣೇಶಗಳು ಎಂಟಿ ಇದಾವೆ. ಎಂಟಿ ಯಾಕಿರುತ್ತೆ ಅಂತಂದ್ರೆ ಕಸ್ಟಮರ್ ಬಂದ್ಬಿಟ್ಟು ನಮ್ಗೆ ಏನು ಐಟಮ್ನ ಏನು ಈ ತರ ಈ ಗಣೇಶನ ಈ ತರ ಮಾಡಕ್ಕಾಗುತ್ತಾ, ಅವರ ಒಂದು ಆಪ್ಷನ್ ಬಿಟ್ಬಿಟ್ಟಿರ್ತೀವಿ. ನಾವೇನು ಅಂದ್ರೆ ಅದೇ ಔಟ್ಪುಟ್ನ ನಾನು ಅವ್ರಿಗೆ ಕೊಡ್ತೀನಿ. ಅಂದ್ರೆ ಇವಾಗ ಅವ್ರಿಗೆ ಯಾವ್ದೋ ಒಂದು ಇಷ್ಟ ಆಗ್ಬಿಟ್ಟಿರುತ್ತೆ. ಸರ್ ಈ ವರ್ಕ್ ನಂಗೆ ಇಷ್ಟ ಆಯ್ತು, ಈ ಗಣೇಶನ್ ಮಾಡಕ್ಕಾಗತ್ತಾ, ಅಗ್ರಿ. ಸೊ ನಾವು ಮಾಡ್ತೀರಿ. ಅವಾಗ ಏನು ಅಂತ ನಮ್ಗೊಂದು ಚಾಲೆಂಜ್ ಆಗಿರುತ್ತೆ. ಆ ಗಣೇಶನ ಅವ್ರಿಗೆ ಔಟ್ಪುಟ್ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಅವ್ರು ಬರೀ ಪ್ಲೈನ್ ಆಗಿರೋ ಗಣೇಶನ ತಗೊಂಡು ಇದು ರೆಡಿ ಆಗಿರೋ ಗಣೇಶನ ಅವ್ರು ಆಪ್ಷನ್ ಮಾಡ್ಕೊಳ್ಳೋ ಬದಲು ಅವ್ರಿಗೆ ಇಷ್ಟ ಆಗಿರೋ ಗಣೇಶನ ಅವ್ರಿಗೆ ಯಾವ ತರ ಬೇಕು ಅದೇ ತರ ರೆಡಿ ಮಾಡ್ಕೊಂಡು ಅವ್ರು ಅದನ್ನ ತಗೊಂಡೋಗಿ ಪೂಜೆ ಮಾಡ್ತಾರೆ. ಸೊ ಅಂತ ಒಂದು ಆಪ್ಷನ್ನ ನಮ್ಮ ಕಡೆ ಮಾತ್ರ ಸಿಕ್ಕಿದೆ. ತುಂಬಾ ಕಡೆ ಸಿಗಲ್ಲ. ಯಾಕಂದ್ರೆ ಅವರು ರೆಡಿ ಮಾಡಿ ಇಟ್ಟಿರ್ತಾರೆ. ನೀವು ಹೋಗ್ಬಿಟ್ಟು ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ತೀರಾ. ಅಂದ್ರೆ ಅದೇ ಬೇಕಾಗುತ್ತೆ. ನಮ್ಮ ಹತ್ರ ಬಂದು ಕಸ್ಟಮೈಸ್ ಇರುತ್ತೆ. ಕಸ್ಟಮರ್ ಬಂದು ಇವಾಗ ನೋಡಿ ಒಂದು ಆರ್ಡರ್ ಆಗಿದೆ, ಅದು ತಿರುಪತಿ ಮಾಡಲ್ಲು, ಅದಕ್ಕೆ ತಿರುಪತಿ ಪೇಟ ಹಾಕ್ಬೇಕು ಅಂತ. ಸೊ ಇದು ಹ್ಯಾಂಡ್ ಮೇಡ್ ನಾವು ಈಗ ಮಾಡ್ತಾ ಇದ್ದೀರಲ್ಲ, ಸೊ ಆ ಒಂದು ಪೇಟರ್ನ್ ಇಲ್ಲಿಗೆ ಅಪ್ಲೈ ಮಾಡಿ ಅದಕ್ಕೆ ಏನೇನು ಬೇಕು, ವೈಟ್ ಪಂಚೆ ಆಗಲಿ ಅದೊಂದು ಕಾನ್ಸೆಪ್ಟ್ ಅಲ್ಲಿ ರೆಡಿ ಮಾಡ್ತೀವಿ. ಸೊ ಈಗೇನು ಅಂದ್ರೆ ಅವ್ರಿಗೆ ಇದು ಡ್ರೀಮ್.
ಡ್ರೀಮ್ ಅದು ಅವ್ರಿಗೆ ಇಷ್ಟ ಆಗಿರುತ್ತೆ, ಅದೇ ತರ ಬೇಕಾಗಿರುತ್ತೆ. ಸೊ ಅದನ್ನ ನಾವು ಔಟ್ಪುಟ್ ಕೊಡ್ತೀವಿ. ಇದೊಂದು ಡೆಮೋ ಥರ ಇರುತ್ತೆ, ಕಸ್ಟಮರ್ ಯಾವ ಥರ ಕೇಳ್ತಾರೆ ನೀವು ಆ ಥೀಮಲ್ಲಿ ಅದನ್ನು ನೀವು ರೆಡಿ. ಹೌದೌದು. ಸೊ ಏನಂದ್ರೆ ಕಸ್ಟಮರ್ ಬಂದು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ, ಅವ್ರಿಗೆ ಯಾವ ಥರ ಬೇಕು ಆ ಥರ ನಾವು ಅದನ್ನು ರೆಡಿ ಮಾಡಿಕೊಡ್ತಾರೆ. ಎಲ್ಲಾನು ಒಂದೊಂದು ಯೂನಿಕ್ ಮಾಡಲ್ ಇದೆ, ಯಾವುದು ಒಂದು ಮಾಡಲ್ ಥರ ಇನ್ನೊಂದು ಮಾಡಲ್ ಇಲ್ಲ, ರಿಪೀಟ್ ಆಗಲ್ಲ ನಮ್ಮ ಹತ್ರ. ಯಾಕೆಂದ್ರೆ ರಿಪೀಟ್ ಆಗಬಾರ್ದು. ಗಣೇಶ ಒಂದಿದ್ರೆ ಒಂದೇ ಕಲೆಕ್ಷನ್ಸ್ ಇರಬೇಕು. ಅದ್ರ ಮೇಲೆ ಏನಾದರೂ ಕಸ್ಟಮರ್ ಏನಾದರೂ ಅದನ್ನ ತುಂಬ ನಮಗೂ ತುಂಬ ಇಷ್ಟ ಆಯಿತು ಅಂದರೆ ನಾವು ಅಂಥವನ್ನ ಒಂದೆರಡು ತರಿಸ್ತೀರಿ ಅಷ್ಟೇ. ಅದು 2 ಕ್ವಾಲಿಟಿ ತರಿಸ್ತೀರಿ. ಅದು 2 ಥರ ಇರುತ್ತೆ, ನೀವು ಯಾವ್ದು ಬೇಕಾದ್ರೂ ಆಪ್ಷನ್. ಒಂದು ವರ್ಕ್ ಮಾಡಿರ್ತೀರಿ, ಇನ್ನೊಂದು ವರ್ಕ್ ಮಾಡಿಲ್ಲ. ಈಗ ಅಲ್ಲಿ ನರಸಿಂಹಸ್ವಾಮಿ ನೋಡಿದ್ರಲ್ಲ, ಅದೇ ಥರದ್ದು ಇನ್ನೊಂದು ನರಸಿಂಹಸ್ವಾಮಿ. ಸೊ ಈ ಕಸ್ಟಮರ್ಗೆ ಸರ್ ಇಲ್ಲ ಸರ್ ನನಗೆ ಪ್ಲೈನೇ ಇಷ್ಟ ಆಯ್ತು ಅಂದ್ರೆ ಪ್ಲೈನ್, ಇಲ್ಲ ಸರ್ ನಾನು ಕ್ಲಾತ್ ವರ್ಕ್ ಮಾಡ್ಕೊಂಡು ಕೊಡಿ, ಸ್ಟೋನ್ ವರ್ಕ್ ಮಾಡ್ಕೊಂಡು ಕೊಡಿ ಅಂದ್ರೆ ಸ್ಟೋನ್. ಒಂದು ಮಾಡಲ್ ನೋಡಿರ್ತಾರೆ ಅಂತ ಅನ್ಕೊಳ್ಳಿ, ಅದು ಆಲ್ರೆಡಿ ಬುಕ್ ಆಗ್ಬಿಟ್ಟಿರುತ್ತೆ. ಕಸ್ಟಮರು ಬಂದ್ಬಿಟ್ಟು ನಮಗೆ ಅದೇ ಥರ ಮಾಡೋ ಇನ್ನೊಂದು ಬೇಕು ಅಂದರೆ ಆ ಟೈಮ್ ತರಿಸ್ಕೊಟ್ಟು ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಕಸ್ಟಮೈಸ್. ನಾವು ಆರ್ಟಿಸ್ಟ್ ಇರ್ತಾರಲ್ಲ ಅವ್ರಿಗೆ ಹೇಳಿ ಅದೇ ಥರದನ್ನ ರೆಡಿ ಮಾಡಿಸಿ ಅದನ್ನೇ ನಾವು ಇಲ್ಲಿಗೆ ತರಿಸಿದ್ದು. ನಮ್ಗೆ ತುಂಬಾ ಕಸ್ಟಮರ್ಸ್ ಹಂಗೆ ಆಗಿದೆ. ಪ್ರತಿ ವರ್ಷ ನಮ್ಮನ್ನು ಕೇಳ್ತಾರೆ ಏನಂದ್ರೆ ಸರ್ ಇದೇ ಥರ ವರ್ಕ್ ಬೇಕು, ನನಗೆ ಇಷ್ಟ ಆಗ್ಬಿಟ್ಟಿದೆ ಅಂತ. ನಾವು ಅದನ್ನ ತರಿಸ್ಕೊಟ್ಟು ಅವ್ರಿಗೆ ಪ್ರೊವೈಡ್ ಮಾಡಿರ್ತೀವಿ. ಸೊ ಆ ಥರ ನಮ್ಮ ಕಲಾವಿದ ಆರ್ಟ್ಸಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಹೆಂಗೆ ಅಂತಂದ್ರೆ ಕಸ್ಟಮರ್ಗೆ ಸ್ಯಾಟಿಸ್ಫೈಡ್ ಆಗಲೇಬೇಕು. ಸೊ ನಾವು ಅದನ್ನೇ ಒಂದು ಇದಾಗಿ ಕೊಡ್ತೀವಿ. ಇದು ಒಂದು ಕಂಪ್ಲೀಟ್ ಏಡಿ ಸ್ಟೋನ್ ವರ್ಕ್. ಕಂಪ್ಲೀಟ್ ಏಡಿ ಸ್ಟೋನ್ ವರ್ಕ್ ಅಲ್ಲಿ ನೀವು ಕಿರೀಟ ಎಲ್ಲ ನೋಡ್ಬೋದು. ಕಿರೀಟ ಆಗ್ಲಿ, ಬ್ಯಾಕ್ ಗ್ರೌಂಡ್ ಆಗ್ಲಿ ಡೀಪ್ ವರ್ಕ್ ಆಗಿದೆ. ಅಂದ್ರೆ ಇದ್ರ ಮೇಲೆ ನಮ್ಗೆ ಸ್ಟೋನ್ಸ್ ಬರುತ್ತೆ. ಇದ್ರ ಮೇಲೆ ನಮ್ಗೆ LED ಸ್ಟೋನ್ಸ್ ಆಗ್ಲಿ ಕಂಪ್ಲೀಟ್ ಒಂದು ಸೆಟ್ ಅಲ್ಲಿ ಬರುತ್ತೆ. ನಿಮ್ಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಲ್ಲ ED ಸ್ಟೋನ್ಸ್. ಓಕೆ, ಎಲ್ಲ ನಮ್ಗೆ ಜ್ಯುವೆಲರಿ ವರ್ಕ್ ಎಲ್ಲ ಬಂದು ಮುಂಬೈ ಸ್ಟೋನ್ಸ್ ಇಂದಾನೆ ಬರುತ್ತೆ. ಸೊ ಎಲ್ಲಾನು ಯೂನಿಕ್ ಮಾಡೆಲ್ಸ್. ನಾರ್ಮಲ್ ಸ್ಟೋನ್ ವರ್ಕ್ ಇದಕ್ಕೂ ಏನು ಡಿಫ್ರೆನ್ಸ್? ನಾರ್ಮಲ್ ಸ್ಟೋನ್ ವರ್ಕ್ ನಿಮ್ಗೆ ಬರೀ ಅದು ಮಿಂಚುತ್ತೆ ಹೊರತು ಇದೆಲ್ಲ ಬಂದು ಹೆಣ್ಮಕ್ಳು ಜ್ಯುವೆಲರಿ ಯೂಸ್ ಮಾಡ್ತಾರೆ. ಅವರು ನಿಮ್ಗೆ ನೋಡ್ತಾ ಇರ್ಬೋದು. ಅದು ಏಡಿ ಸ್ಟೋನ್ ಅಂದ್ರೆ ಹೆಂಗೆ ಅಂದ್ರೆ ಇದನ್ನ ಈ ದೇವ್ರಗಳಿಗೆ ಸ್ಟೋನ್ಸ್ ಹಾಕ್ತಾರೆ ಮಧ್ಯದಲ್ಲಿ ಕಿರೀಟ ಅದಕ್ಕೆಲ್ಲ. ಆ ಸ್ಟೋನ್ಸ್ ಇದೆ. ಆ ಸ್ಟೋನ್ಸ್ಗಳು ಕಂಪ್ಲೀಟ್ ಇದು ದೇವ್ರಿಗೆ ಮಾಡುವಂಥದ್ದು. ಏಡಿ ಸ್ಟೋನ್ ಅಂದ್ರೆ ತುಂಬಾ ಕ್ವಾಲಿಟಿ ಇರುವಂಥದ್ದು. ಇದೆಲ್ಲ ಮೆಟಲ್ಸ್ ಇದೆ, ಎಲ್ಲ ಹೊರಗಡೆ ಎಲ್ಲ ಮೆಟಲ್ಸ್ ಇದೆ. ಹೊರಗಡೆ ಎಲ್ಲ ಮೆಟಲ್ಸು ಸ್ಟೋನ್ನ ಲಾಕ್ ಮಾಡಿರುತ್ತೆ ಅಂತ ಏಡಿ ಸ್ಟೋನ್ ಇದು. ಇಲ್ಲ, ಇದು 5 ಫೀಟ್ ಬರುತ್ತೆ. ಇದು 5 ಫೀಟ್ ಬರುತ್ತೆ ಗಣೇಶ. ಆಮೇಲೆ ಇನ್ನೊಂದು ಹೇಳ್ತೀನಿ, ಯೂನಿಕ್ ತುಂಬಾ ಒಳ್ಳೆ ಆರ್ಟಿಸ್ಟು. ನಿಮ್ಗೆ ಪ್ರತಿಯೊಂದು ಗಣೇಶನ್ನು ನಿಮ್ಗೆ ಬೇಸ್ಮೆಂಟು ದಪ್ಪ ಇರುತ್ತೆ. ಈ ಗಣೇಶ ನೋಡಿ, ಇದಿದೆ ಡೆಪ್ತ್ ಇದೆ. ನೋಡ್ತಿದ್ದೀರಾ, ಡೆಪ್ತ್ ಇದೆ ಈ ಗಣೇಶ. ಯಾಕೆ ಡೆಪ್ತ್ ಇದೆ ಅಂತಂದ್ರೆ ಆರ್ಟಿಸ್ಟ್ ತುಂಬಾ ಶ್ರಮ ಪಟ್ಟು ಮಣ್ಣಲ್ಲಿ ಮಾಡಿದ. ಅವ್ರ ಬೆಲೆನೂ ಅಷ್ಟೇ ಇದೆ. ಬಟ್ ಏನು ಅಂತಂದ್ರೆ ಇಂಥ ಆರ್ಟಿಸ್ಟ್ ನಮ್ಗೆ ಸಿಗಲ್ಲ, ತುಂಬಾ ರೇರು. ನಮ್ಮ ಕರ್ನಾಟಕದಲ್ಲಿ ಏನು ಅಂದ್ರೆ ಕೆಲಸ ಮಾಡ್ತಾರೆ ಹೊರತು ಅವ್ರಿಗೆ ಈಸಿ ಕೆಲಸವೇ ನೋಡ್ಕೊತಾರೆ. ಸೊ ಇವರು ಡೆಪ್ತ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಇದು ತುಂಬಾ ಚೆನ್ನಾಗಿರೋ ಇಷ್ಟ ಆಗಿರೋ ಇದನ್ನು ಈ ವರ್ಷದಲ್ಲಿ. ಯಾಕಂದ್ರೆ ಅಷ್ಟು ಕೆಲಸ ಮಾಡಿ ಅಷ್ಟು ಶ್ರಮ ಪಟ್ಟು ಇದು ಮಾಡಿರೋರಿಗೆ ನಾವು ಅದು ಬೆಲೆ ಕೊಡಲೇಬೇಕು. ಹೌದೌದು, ಇದು ಬಂದು ಪಾಟೀಲ್ ಗಣೇಶ. ಈ ಪಾಟೀಲ್ ಗಣೇಶ ಬಂದು ತುಂಬಾ ಯೂನಿಕ್ ಮಾಡಲ್ ಇದು. ಇದು ಮಣ್ಣಲ್ಲಿ ಈ ತರ ಬರಲ್ಲ. ಈ ನನಗೆ ಆಕ್ಚುಲಿ ಈ ಥರದ್ದು ಇನ್ನೂ ನೆನೆ ಒಂದು ಬುಕ್ ಆಗಿದೆ. ಅದು ಬಂದು ಏನು ಅಂದರೆ ದೇವಸ್ಥಾನದ ಥೀಮ್. ಸೊ ದೇವಸ್ಥಾನದಲ್ಲಿ ಕುತ್ಕೊಳ್ಳುವಂಥ ಗಣೇಶನೇ ಬೇರೆ ಥರ ಇರುತ್ತೆ. ಆ ಗಣೇಶನ ಸಿಮಿಲರ್ ಇರೋದೇ ಇದು. ನಿಮಗೆ ದೇವ್ರ ಗರ್ಭಗುಡಿಲಿ ಯಾವ ಥರ ಕುತ್ಕೊಳ್ಳುತ್ತೆ ಆ ಒಂದು ಮನೆ ಆ ಶೇಪ್ ಆಗಲಿ, ಆಮೇಲೆ ಆ ಲುಕ್ ಆಗಲಿ ನೋಡಿ ಎಷ್ಟು ಶಾಂತ ಮುಖದಾಗಿದೆ. ಒಂದೊಂದು ನಿಮಗೆ ರಾಕ್ ಥರ ಅನ್ಸುತ್ತೆ, ಒಂದೊಂದು ಕ್ರೂರ ತೋರಿಸುತ್ತೆ. ಅಂದರೆ ಅದು ಇರೋವಂಥದ್ದು ಇದೆಷ್ಟು ಶಾಂತವಾಗಿರೋ ಗಣೇಶ. ಅದು ಮಣ್ಣಿಂದು. ನಮ್ಗೆ ಇದು ಬಟ್ಟೆನೂ ಅಷ್ಟೇ, ನಿಮಗೆ ಇದು 3 ಕಲರ್ ಕಾಣಿಸುವಂಥ ಬಟ್ಟೆ ಇದೆ. ಹೌದೌದು, ನಿಮ್ಗೆಲ್ಲ ಕಂಪ್ಲೀಟ್ ಒಂದು ಕ್ಲಾತ್ ಬಂದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದೆಲ್ಲ ಮುಂಬೈಲಿ ಇಂಪಾರ್ಟೆಂಟ್. ಹೌದೌದು, ತುಂಬ ಚೆನ್ನಾಗಿದೆ. ನಮಗಿದು ತುಂಬ ಇಷ್ಟ ಇರುವಂಥ ಗಣೇಶ. ಇದೂ ಅಷ್ಟೇ. ಯಾಕೆಂದರೆ ನಾನು ತುಂಬ ಹೇಳಲ್ಲ, ತುಂಬ ಇಷ್ಟ ಆಗಿರುವಂಥ ಗಣೇಶಗಳು ನಂದು 2-3 ಇದ್ದಾವೆ. ಅದರೊಳಗೆ ಇದು ಒಂದು. ಯಾಕೆಂದರೆ ಅದು ಅಷ್ಟು ಚೆನ್ನಾಗಿ ಅಂದವಾಗಿರೋ ಗಣೇಶ, ಚಿಕ್ಕದು. ಅಂದರೆ ಆಮೇಲೆ ಇನ್ನೊಂದು ಹೇಳ್ತೀನಿ, ಕಡಿಮೆ ಬೆಲೆ ಇದೆ. ಓಕೆನಾ, ನೀವು ಯಾವುದೇ 3 ಫೀಟ್ ಗಣೇಶದಲ್ಲಿ ನೀವು ಬೇರೆ ಕಡೆ ವಿಚಾರಿಸ್ಕೊಂಡು ಬನ್ನಿ, ಸ್ಟೋನ್ ವರ್ಕ್ ಇಷ್ಟು ಸ್ಟೋನ್ ವರ್ಕ್ ಆಗಿರೋ ಗಣೇಶ ಎಷ್ಟಕ್ಕಿದೆ ಅಂತ. ಆಮೇಲೆ ನನ್ನ ಹತ್ರ ಕೇಳಿ ನಾನು ಹೇಳ್ತೀನಿ. ಅದು ನಿಮಗೆ ಕಂಪೇರ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಬೆಲೆ ಎಷ್ಟು ಅಂತ. ಇದು ಮಣ್ಣಲ್ಲಿ ರೆಡಿ ಆಗುತ್ತೆ, ಮಣ್ಣಿಂದ ಆಗಿರೋದ್ರಿಂದ ಸ್ವಲ್ಪ ಬೆಲೆ ಇರುತ್ತೆ ಅಷ್ಟೇ ಕಂಪೇರ್ ಮಾಡಿದ್ರೆ. ಬಟ್ ಇದೊಂದು 3.5 ಫೀಟ್ ಬರುತ್ತೆ. ಇದು 3.5 ಫೀಟ್ ಬರುತ್ತೆ. 3.5 ಫೀಟ್ ಬರುತ್ತೆ ಟೋಟಲ್ಲು. ತುಂಬ ಚೆನ್ನಾಗಿರುವಂಥ ಗಣೇಶ. 2 ಫೀಟ್ 2.5 ಫೀಟ್ ನಮ್ಮ ಗಣೇಶ ಎಲ್ಲ ನೋಡ್ತಾ ಇದ್ದೀವಿ ಬೇರೆ ಬೇರೆ ಥೀಮಲ್ಲಿ. ಒಂದೊಂದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀರಾ ಸರ್? ಇದು ಮಣ್ಣಿನ ಗಣೇಶ. ಇದು ಬಂದ್ಬಿಟ್ಟು ಇದೇನೋ
ಮನೆಗಳಲ್ಲಿ ಕುಣ್ಸೋಕ್ಕೆ, ಅಪಾರ್ಟ್ಮೆಂಟಲ್ಲಿ ಕುಣ್ಸೋಕ್ಕೆ 2.5 ಫೀಟಲ್ಲಿ ಕಸ್ಟಮರ್ಗಳು ಹುಡುಕ್ತಾ ಇರ್ತಾರೆ. ನನ್ನ ಹತ್ರ ಪ್ಯೂರ್ ಎಕೋ ಫ್ರೆಂಡ್ಲಿಲಿ ತುಂಬ ಚೆನ್ನಾಗಿರೋ ಗಣೇಶಗಳೆಲ್ಲ ಸಿಗುತ್ತೆ. ಇದು ಫುಲ್ಲು ಬಂದು ಇದೇನೋ ಮಣ್ಣಿನ ಗಣೇಶ, ಅದಕ್ಕೂ ಈ ಥರ ವರ್ಕ್ ಮಾಡ್ತೀರಿ. ಅಂದರೆ ತುಂಬ ಜನ ಇದು ಕಾಂಪ್ಲಿಕೇಟೆಡ್ ಆಗುತ್ತೆ. ಅಂದರೆ ಒಂದಷ್ಟು ಜನ ವರ್ಕ್ ಮಾಡ್ಬೇಕಾದ್ರೆ ಮಣ್ಣು ಒಡೆದೋಗುತ್ತಾ, ಇಲ್ಲ ಇದಾಗ್ಬಿಡುತ್ತಾ, ಬ್ರೇಕ್ ಆಗಿಬಿಡುತ್ತಾ ಅಂತೆಲ್ಲ ಇರ್ತಾರೆ. ಅವ್ರುಗಳಿಗೆಲ್ಲ ನಾವು 2.5 ತುಂಬ ಚೆನ್ನಾಗಿರೋ ಗಣೇಶಗಳನ್ನ ಕೊಡ್ತೀವಿ ನಾವು. ಎಲ್ಲಾನು ಬೇರೆ ಬೇರೆ ಥೀಮಲ್ಲೇ. ಹೌದೌದು, ನೀವು ನೋಡ್ತಾ ಇರ್ಬೋದು. ಒಂದು ಇವಾಗ ಎಲ್ಲೋ ಥೀಮ್ ಇತ್ತು ಅಂದರೆ ಒಂದು ಪಿಂಕ್ ಥೀಮು, ಆಮೇಲೆ ಇನ್ನೊಂದು ಬ್ಲೂ ಥೀಮ್ ಇರುತ್ತೆ. ಸೊ ಆಮೇಲೆ ಬ್ಲೂ ಅಲ್ಲಿ ಇತ್ತು ಅಂದರೆ ಅದಕ್ಕೂ ಸ್ಟೋನ್ಸ್ ಬರುತ್ತೆ ಒಂದೊಂದು. ನಮ್ಮ ಹತ್ರ ಇನ್ನೊಂದೇನು ಪೇಟ ಫೇಮಸ್ ಇದೆ. ಸೊ ನಾವು ಹಾಕೋ ಕ್ವಾಲಿಟಿ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಮುಂಬೈ ಪೇಟ. ಹೌದು, ಮುಂಬೈ ಪೇಟ ನೀವು ನೋಡ್ತಾ ಇರ್ಬೋದು. ಯಾಕಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಕಸ್ಟಮರ್ಸು ತುಂಬ ಜನ ಅದನ್ನ ಫ್ರೇಮಲ್ಲಿ ಇಟ್ಕೋತಾರೆ, ಅವ್ರ ಮನೆ ಫ್ರೇಮಲ್ಲಿ ಇಟ್ಕೋತಾರೆ. ಅಂದ್ರೆ ಯಾಕೆಂದ್ರೆ ಅದು ತುಂಬ ಚೆನ್ನಾಗಿ ಮಾಡಿರ್ತೀರಿ ಅಂತ. ಈ ನಾರ್ಮಲ್ ಆಗಿ ಜನ ಕುಣಿಸೋದಕ್ಕಿಂತ ಸ್ಟೋನ್ ವರ್ಕ್ ಏನು ಅಂತ ಬೆಲೆ ಏನಾಗಲ್ಲ ಸರ್. ನನ್ನ ಹತ್ರ ತುಂಬಾ ಕಡಿಮೆಗೆ ಸಿಗುತ್ತೆ. ನೀವೇನು ಹೊರಗಡೆ ಪ್ಲೈನ್ ಗಣೇಶನ್ ತಗೋತೀರಾ ಅದೇ ಕಾಸ್ಟಲ್ಲಿ ನನಗೆ ಸ್ಟೋನ್ ವರ್ಕ್ ಆಗಿರೋ ಗಣೇಶ ಸಿಗುತ್ತೆ. ಅದು ನನ್ನ ಹತ್ರ ಬಂದ್ರೆ. ಹೌದು, ಈ ಶೆಡ್ಡಲ್ಲಿ ನಿಮಗೆ ತುಂಬಾ ಕಡಿಮೆ ಬೆಲೆ. ಇವೆಲ್ಲ ಆಕ್ಚುಲಿ ಹೋಲ್ಸೇಲ್ಗೆ ಹೋಗುವಂಥದ್ದು ರೆಡಿ ಇದಾವೆ. ಅರ್ಧ ಹೋಲ್ಸೇಲ್ಗೆ ಹೋಗುತ್ತೆ. ನಮ್ಮ ಹತ್ರ ಬೇರೆಯವ್ರು ತಗೊಂಡೋಗಿ ಅಲ್ಲಿ ಮಾರ್ತಾರೆ. ಹೌದೌದು, ನಮ್ಮ ಹತ್ರ ತಗೊಂಡೋಗಿ ಮಾರ್ತಾರೆ. ಸೊ ಆ ಥರ ಇರುತ್ತೆ. ಯಾರಿಗೆ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹೋಲ್ಸೇಲಲ್ಲೂ ಸಿಗುತ್ತೆ, ರಿಟೇಲಲ್ಲೂ ಸಿಗುತ್ತೆ. ಇಲ್ಲಿಗೆ ಬಂದರೆ ಹೋಲ್ಸೇಲ್ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ. ಸೊ ಆ ಥರ ಇದೆ. ನಂದು ಆ್ಯಕ್ಚುಲಿ ಕೆಳಗಡೆ ನಂಬರ್ ಪೋಸ್ಟ್ ಆಗ್ತಾ ಇರುತ್ತೆ. ಸೊ ನಾನು ನಂಬರ್ ಕೊಟ್ಟಿರ್ತೀನಿ, ಅದನ್ನ ಅಪ್ಲೈ ಮಾಡಿದ್ರಿ. ನನಗೆ ಕಾಲ್ ಮಾತ್ರ ಮಾಡೋಕೆ ಹೋಗ್ಬೇಡಿ. ಹಾಯ್ ಅಂತ ಮೆಸೇಜ್ ಹಾಕಿ ಡೈರೆಕ್ಟ್ ಲೊಕೇಶನ್ ಬರುತ್ತೆ. ಏನೋ ಒಂದು ಯಾಕೆ ಫೋಟೋಸ್ ಕೇಳಬೇಡಿ, ಯಾಕೆ ಅಂತ ಹೇಳ್ತೀನಿ ಅಂದರೆ ನಿಮಗೆ ಯಾವುದೋ ಲೈವ್ ಆಗಿ ನೋಡಿದ್ರೆ ಗೊತ್ತಾಗಲ್ಲ. ಯಾಕೆಂದರೆ ನಿಮ್ಗೆ ಹೈಟ್ ಗೊತ್ತಾಗಲ್ಲ. ನೀವೀಗ ಫೋಟೋ ಕಳಿಸಿರ್ತೀನಿ, ಅದು 3 ಫೀಟ್ ಆಗ್ತೀರಾ ಅಥವಾ 5 ಫೀಟ್ ಆಗಿರುತ್ತೆ, ಅಥವಾ 5 ಫೀಟ್ ಇರುತ್ತೆ 4 ಫೀಟ್ ಅನ್ಕೊಂತೀರಾ. ಸೊ ಆ ಥರ ಫಸ್ಟ್ ವಿಸಿಟ್ ಮಾಡಿಬಿಡಿ. ಜಾಸ್ತಿ ಅಂದ್ರೆ ನಿಮ್ಗೆ ಏನು ಒಂದು 20 ಕಿಲೋಮೀಟರ್ ಆಗ್ಬೋದಾ? ತುಂಬ ದೂರದಿಂದ ಬರೋರಿಗೆ ನನಗೆ ಮೆಸೇಜ್ ಹಾಕಿ ನಾನು ಅಲ್ಲಿಗೆ ಕಳಿಸ್ತೀನಿ. ಫೋಟೋನ ಒಂದು 2-3 ಕಳಿಸಿರ್ತೀನಿ ರೆಫರೆನ್ಸು. ನೀವು ಬೆಂಗಳೂರಲ್ಲಿರೋ ಫ್ರೆಂಡ್ಸ್ನ ಇಲ್ಲಿ ಕಳಿಸಿ, ಅವ್ರು ನೋಡ್ಕೊಂಡು ಹೋಗ್ಲಿ. ಬಟ್ ಏನು ಅಂದರೆ ಡೈರೆಕ್ಟ್ ವಿಸಿಟ್ ಮಾಡಿ, ನಿಮ್ಗೆ ಇನ್ನೂ ಐಡಿಯಾಸ್ ಬರುತ್ತೆ, ಅದ್ರ ಬೆಲೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಆಪ್ಷನ್. ಬಟ್ ಒಂದೇ ಹೇಳ್ತೀನಿ, ಎಲ್ಲರೂ ತಗೊಳ್ಳಿ, ಮಣ್ಣಿಂದ ಮಾತ್ರ ತಗೊಳ್ಳಿ, ಓಕೆನಾ? ಯಾವುದು ಎಕೋ ಫ್ರೆಂಡ್ಲಿ ಇದೇನೋ ಎಕೋ ಫ್ರೆಂಡ್ಲಿ ಮಾತ್ರ ತಗೊಳ್ಳಿ, POP ಮಾತ್ರ ತಗೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ಶ್ರೇಷ್ಠ ಇಲ್ಲ. ಮಣ್ಣಲ್ಲಿ ಕುಣಿಸಿದ್ರೆ ಮಣ್ಣಲ್ಲೇ ಹೋಗಿ ಗಣೇಶ ಮತ್ತೆ ಮಣ್ಣಲ್ಲೇ ಉಟ್ಟು ಬರಬೇಕು. ಅದು ನಾವು ಸಿಮೆಂಟ್ ಆದ್ರಿಂದ ಏನಾಗುತ್ತೆ, ಕರಗಲ್ಲ. ಅದು ಎಷ್ಟೇ ವರ್ಷಗಳಾದ್ರೂ ಕರಗಲ್ಲ. ಸೊ ಅಂತ ಗಣೇಶನ ಕುಣಿಸಿ ನಾವೇನು ವಿಜೃಂಭಣೆಯಿಂದ ಬಿಡೋಣ. ಮಣ್ಣಲ್ಲೇ ನಾನೇ ಚೆನ್ನಾಗಿರೋ ಕೊಡ್ತೀನಿ, ಬನ್ನಿ ವಿಸಿಟ್ ಮಾಡಿ. ಫಸ್ಟು ವಿಸಿಟ್ ಮಾಡಿದಾಗ ನಿಮ್ಗೆ ಏನು ಆಪ್ಷನ್ ಸಿಗುತ್ತೋ ಅದು ಕೊಡ್ತೀನಿ.